ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ. ಅದರ ನೀತಿ ಏನು ಎಂದು ನೀನು ತಿಳಿಸಬೇಕು. ಹೂ ಗೆಳೆಯ, ನೀನು ಕತೆ ಹೇಳು, ನಾನು ಅದರ ನೀತಿ ಹೇಳಲು ಪ್ರಯತ್ನಿಸುತ್ತೇನೆ. ಒಂದು ಕಾಗೆ ಮೇಕೆಯ ಮೇಲೆ ಕುಳಿತುಕೊಂಡು ಅದನ್ನು ಆ ಕಡೆ ಈ ಕಡೆ ಓಡಾಡುವಂತೆ ಮಾಡಿತು. ಆ ಮೂರ್ಖ ಮೇಕೆ ಕಾಗೆ ಹೇಳಿದಂತೆಲ್ಲ ಓಡೋಡಿ ತುಂಬಾ ಸುಸ್ತಾಯಿತು. ಕಾಗೆ ಮಾತ್ರ ಆರಾಮವಾಗಿ ಸವಾರಿ ಮಾಡುತ್ತಿತ್ತು. ಕೊನೆಗೆ ಮೇಕೆಗೆ ಕೋಪ ಬಂದಿತ್ತು. ನೀನು ನನ್ನನ್ನು ಹೀಗೆ ಅಪಹಾಸ್ಯ ಮಾಡುವುದು ಸರಿಯಲ್ಲ. ನಾನು ಸುಮ್ಮನಿದ್ದೇನೆ ಎಂದು ನನ್ನನ್ನು ನೀನು ರೇಗಿಸುವುದು, ತಾಳ್ಮೆ ಪರೀಕ್ಷಿಸುವುದು ತಪ್ಪು. ಇದೇ ರೀತಿ ನೀನು ನಾಯಿಗೆ ಮಾಡಿದರೆ ಅದು ನಿನ್ನನ್ನು ತಿಂದು ಹಾಕುತ್ತಿತ್ತು ಎಂದಿತು. ಆಗ ಕಾಗೆ ಮೇಕೆಗೆ, ನೀನು ಮೂರ್ಖ, ಅಂಜುಬುರುಕ, ಆದ್ದರಿಂದ ನಿನ್ನನ್ನು ನಾನು ಓಡೋಡಿಸಿದೆ. ಅದೇ ನೀನು ಧೈರ್ಯಶಾಲಿಯಾಗಿದ್ದರೆ ನಿನ್ನನ್ನು ನೋಡಿ ನಾನು ಅಂಜಿ ಓಡುತ್ತಿದ್ದೆ. ಧೈರ್ಯಶಾಲಿಗಳನ್ನು ಕಂಡು ನಾನು ಅಂಜಿ ಅವರನ್ನು ಗೌರವಿಸುತ್ತೇನೆ. ಗೆಳೆಯ, ಈ ಕಥೆಯ ನೀತಿ ಏನು ಎಂದು ಹೇಳುತ್ತೀಯಾ? ಹೇಡಿಗಳು ಮಾತ್ರ ಅಪಹಾಸ್ಯಕ್ಕೆ ಗುರಿಯಾಗುತ್ತಾರೆ. ಗೆಳೆಯ, ಈ ನೀತಿ ಈ ಕತೆಗೆ ಹೊಂದುತ್ತದೆ. ನಾನು ಸರಿಯಾಗಿ ಹೇಳಿದ್ದೇನೆಯೇ? ಸರಿಯಾಗಿದೆಯೇ ಗೆಳೆಯ? ಈ